ಅಂಬೇಡ್ಕರ್ ತುಳಿತಕ್ಕೆ ಒಳಗಾದ ಎಲ್ಲ ಬಡ ಜನರಿಗೆ, ಎಲ್ಲ ಜಾತಿಯವರಿಗೆ ಮತ್ತು ಎಲ್ಲ ಪೌರರಿಗೆ, ಭಾರತದಲ್ಲಿರುವ ಎಲ್ಲ ಪೌರರಿಗೆ ಧ್ವನಿಯಾಗಿದ್ದಾರೆ. ಇವತ್ತು ನಿಮ್ಮ ಮಗ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, 10 ಎಕರೆ ಗದ್ದೆ ಮಾಡಿದ್ದೀವಿ, 20 ಎಕರೆ ಗದ್ದೆ ಆಸ್ತಿ ಮಾಡಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಇನ್ನೊಂದು ತೆಗೆದಿದ್ದೀವಿ, ಈ ಥರದ ಸ್ವತ್ತುಗಳನ್ನು ಪಡ್ಕೊಂಡಿದ್ದೀವಿ ಅನ್ನೋದ್ರೆ ಈ ಒಂದು ಸಂವಿಧಾನಾತ್ಮಕವಾದಂಥ ಹಕ್ಕುಗಳಿಗೆ ಕಾರಣಕರ್ತರಾದರೂ ಯಾರಾದರೂ ಇದ್ದರೆ ಅದಕ್ಕೆ ಸಂವಿಧಾನಾತ್ಮಕವಾಗಿ ನಿಮಗೆ ಅದು ಕಾನೂನಲ್ಲಿ ತೆಕ್ಕಬೇಕು ಅನ್ನುವಂಥದ್ದನ್ನು ನಿಮ್ಮ ಉಸಿರಾ ಕೊಟ್ಟಿದ್ದವರು ಅದು ಅಂಬೇಡ್ಕರ್ ಅವರು. ಅದು ಭಾಳ ಜನಕ್ಕೆ ಈ ಸತ್ಯಗಳು ಗೊತ್ತಿಲ್ಲ. ಇಲ್ಲದೆ ಇದ್ದರೆ ನಾವೊಂದು ಬೊಂಬೆ, ಜೀವವಿಲ್ಲದ ಬೊಂಬೆ ಥರ ಆಗೋಗುತ್ತೆ. ಏನೂ ನಮಗೆ ಅಸ್ತಿತ್ವಗಳೇ ಇರ್ತಿರಲಿಲ್ಲ. ಈ ಮೇಡಮ್ ಅಧಿಕಾರಿ ಅವರು, ದೊಡ್ಡ ಸಾಹೇಬರು, ಇವು ಯಾವ ಬರಬೇಕಾದ್ರೆ ಇವೆಲ್ಲವೂ ಅವರ ಮಾಡಿದವ್ರಿಗೆ ಏನು ಕೊಡಬೇಕು, ಸಹಜವಾಗಿ ಹುಟ್ಟು ಬಂದವ್ರಿಗೆ ಏನು ಕೊಡಬೇಕು, ತುಳಿತಕ್ಕೊಳಗಾದವ್ರಿಗೆ ಏನು ಕೊಡಬೇಕು, ನೊಂದವ್ರಿಗೆ ಏನು ಕೊಡಬೇಕು, ಮಹಿಳೆಯರಿಗೆ ಏನು ಕೊಡಬೇಕು, ಇವೆಲ್ಲ ಮೊದಲುಗಳನ್ನು ಅವಲೋಕನೆ ಮಾಡಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಅದರ ನೆರಳಲ್ಲಿ ನಾವು ನೀವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಭಾಳ ಹೆಮ್ಮೆಯ ವಿಚಾರ. ಮತ್ತು ಇನ್ನೊಂದು ವಿಚಾರಕ್ಕೆ ಬರಬೇಕಾದ್ರೆ ಮಹಾವೀರ ಅವರು ಒಬ್ಬ ರಾಜನ ಮಗನೇ. ಅವರು ಬುದ್ಧನಿಗೂ ಒಂದು 100 ವರ್ಷಗಳ ಆಜುಬಾಜು, ಒಂದೇ ಸಮಕಾಲೀನರು ಆಜುಬಾಜು. ಅದು ಒಂದು ದೊಡ್ಡ ಧರ್ಮ. ನನ್ನ ಅರ್ಥದಲ್ಲಿ ಜೈನ ಧರ್ಮ ಎಷ್ಟೊಂದು ಯಾವ ಒಂದು ಜೀವವಿರುವ ಪ್ರಾಣಿಗೆ, ಒಂದು ಪ್ರಾಣಿಗೂ ಪ್ರಾಣಿ ಭಾಳ ಜನ ನೀವು ಜೈನ ಮೈಗಳನ್ನು ಗಮನಿಸಿರ್ಬೋದು. ಅವರು ಇಲ್ಲಿ ರಾಜ್ಯವಾಗಿ ಬರಬೇಕಾದ್ರೂ ಕ್ರಿಮಿಟಿಗಳು ಹೋಗಬಾರ್ದು ಅಂತ ಬಾಯಿಗೆ ಹಾಕೋತಾರೆ, ಬಿಳಿ ಬೆಟ್ಟ ಸುತ್ತಾರೆ. ಅಷ್ಟರ ಮಟ್ಟಿಗೆ ಅವರು ಪ್ರಾಣಿ ಹಿಂಸೆಯನ್ನು ದೂರ ಇಟ್ಟು ಬದುಕಿದಂಥ ಒಂದು ಧರ್ಮ ಅದು ಜೈನ. ಅದರಲ್ಲಿ ವಿಶೇಷವಾಗಿ ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ ಓಡುವಂಥ ಒಂದು ಕರ್ನಾಟಕದಲ್ಲಿ ನಮಗೆ ಇವತ್ತು ಶ್ರಾವಣಗಳ ಸಾಂಕೇತಿಕವಾಗಿದೆ ಧರ್ಮ. ಮಹಾವೀರರ ಏನು ನಾವಲ್ಲಿ ಗೊಮ್ಮಟೇಶ್ವರ ನೋಡ್ತೀವಿ, ಆ ಜೈನದ ಇಡೀ ವಿಶ್ವದ ಜನ 12 ವರ್ಷಕ್ಕೊಂದ್ಸರಿ ಏನು ನಡೀತದೆ ಅದಕ್ಕೆ ಬರುವಂಥ ಇಡೀ ವಿಶ್ವದಲ್ಲಿ ಸುತ್ತ ಎಲ್ಲೆಲ್ಲಿ ಜನ ಜೈನರಿದ್ದಾರೆ ಅವರೆಲ್ಲ ಬಂದು ಕರ್ನಾಟಕದ ಶ್ರಾವಣ ಬೆಳಗದಲ್ಲಿ ಒಂದು ವಾರಗಟ್ಟಲೆ ಇದ್ದು ಅವರ ವ್ರತಗಳೆಲ್ಲ ಮಾಡಿ ನೋಡುವಂಥದ್ದನ್ನು ನಾವು ಅದು ನಮ್ಮ ಕರ್ನಾಟಕದ ಪುಣ್ಯ ಅಂತೇಳಿ ನಾವು ಅದು ಅನ್ಕೋಬೇಕು. ಆ ಕಾಲಕ್ಕೆ ಶಿವಸೇನರು ನಮ್ಮ ಮುಂದೆ ಬಿತ್ತರಿಸಿದ್ದಾರೆ. ಇವತ್ತಿಗೂ ನಮಗೆ ಆ ವಚನ ಸಾಹಿತ್ಯದಲ್ಲಿ ಸಿಕ್ಕುವಂಥ ಸತ್ವ ಎಷ್ಟು ಅಮೂಲ್ಯವಾದದ್ದು ಅಂತ ನಾವೆಲ್ಲ ಯೋಚನೆ ಮಾಡಿ. ಇವತ್ತು ಅದನ್ನು ಭಾಳ ಸುಲಭವಾಗಿ ದಕ್ಕು ರೀತಿ ಮಾಡಿದ್ದಾರೆ. ಇದೆಲ್ಲ ವಿದ್ಯಾರ್ಥಿಗಳು ಅದನ್ನು ಓದಬೇಕು. ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ವಚನ ಸಾಹಿತ್ಯವನ್ನು ಒಂದೇ ಕಡೆ ಸಿಕ್ಕು ಥರ ಮಾಡಿದ್ದಾರೆ ಎಲ್ಲ ಸಂಗ್ರಹಿಸಿ. ಮೊಬೈಲೇ ಬರುತ್ತೆ, ನನಗೆ ಅದು ಗೊತ್ತಿಲ್ಲ. ಹಾಗಾಗಿ ವಚನ ತ್ರಿಪದಿ ಅನ್ನೋ ಸ್ವಾಮೀಜಿ ತ್ರಿಪದಿಲೇ ಆಗ್ಬಿಟ್ಟೆ. ಇವರು ಬಸವಣ್ಣವರಾದರೂ 5-6 ವಾಕ್ಯ ಬರ್ತಿತ್ತು. ಬೇರೆಯವ್ರ ವಚನಗಳು ಅಕ್ಕಮಾದೇವಿಗಳು ಬೇರೆ ಅಡವಿಯಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಗಂಜಿ ದೊಡ್ಡದಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ, ನೆರೆ ತೊರೆಗಾಳಿ ಗಂಜಿ ತಂದಯ್ಯ, ಸಂತೆ ಒಳಗೊಂದು ಮನೆ ಮಾಡಿ, ಶಬ್ದಕ್ಕೆ ನಾತಿ ದೊಡ್ಡದಂತಯ್ಯ. ಎಷ್ಟು ಚೆನ್ನಾಗಿ ಹೇಳೋದು ಅಕ್ಕಮಾದೇವಿ. ಹೀಗೆ ಭಾಳ ಒಳ್ಳೆ ವಿಚಾರಗಳನ್ನು ಬಿತ್ತರಿಸಿ ಹೋಗಿದ್ದಾರೆ. ನಮಗೆ ಅದು ದೊಡ್ಡ ಸಂಪತ್ತು. ನಮಗೆ ಆಸ್ತಿ ಸಂಪತ್ತಿಗಿನ್ನ ಈ ಥರದ ವಿಚಾರ ನಮ್ಮ ವಿದ್ವಾಂಸರು ಡೀನ್ ಸಾಹೇಬರು ಯಾಕೆ ಅವರು ಪೂಜ್ಯಕ್ಕೆ ಹರಿಯರಾಗ್ತಾರೆ ಅಂತ, ಅವರು ಸ್ವಾರ್ಥಕ್ಕಾಗಿ, ಸಂಸಾರಕ್ಕಾಗಿ, ಅವ್ರ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮಾಡಿಕೊಂಡು ಹೋಗಿದ್ದರೆ ಅವ್ರನ್ನೂ ನಾವು ಇವತ್ತಿನ ನೆನೆಯುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಅವರು ಸಮಾಜಕ್ಕಾಗಿ, ದೇಶಕ್ಕಾಗಿ, ಜನತೆಗಾಗಿ ಅವರ ತ್ಯಾಗ ಮಾಡಿಕೊಂಡು ಅವರ ಜೀವನವನ್ನು ಸಮರ್ಪಣೆ ಮಾಡೋದಲ್ಲ. ಆ ಕಾರಣಕ್ಕೆ ನಿಜವಾಗ್ಲೂ ಎಲ್ಲ ಕಾಲಕ್ಕೂ ಪೂಜಾರ್ಹರಾಗಿದ್ದಾರೆ. ಅಂಬೇಡ್ಕರ್ಗೆ ಇದ್ದಂಥ ಅವಕಾಶ ನೀವೇನಾದರೂ ಮಕ್ಕಳ ಕೇಳ್ಬಿಟ್ರೆ ಅವರು ಆ ಕೋಟಿಗಳನ್ನು
ವ್ಯಾವಹಾರಿಕವಾಗಿ ಹೋಗಿದ್ರೆ ಓದು ಬಿಡ್ಬೋದಾಗಿತ್ತೆ. ಇಂಗ್ಲೆಂಡು, ಅಮೇರಿಕಾ, ಇವನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವ್ರಿಗಿದ್ದ ಉದ್ಯೋಗ ಅವಕಾಶಗಳನ್ನು ನೋಡಿದ್ರೆ ಅವೆಲ್ಲವನ್ನೂ ಧಿಕ್ಕರಿಸಿ ತುಳಿತಕ್ಕೊಳಗಾಗಿರ್ತಕ್ಕಂಥ ನನ್ನ ದೇಶದ ಜನಕ್ಕೆ ನ್ಯಾಯ ಕೊಡಬೇಕು, ಸಮಾಜಕ್ಕೆ ಬಿತ್ತರಿಸಿದ್ದಾರೆ. ಹಾಗಾಗಿ ಈ 4 ಜನರನ್ನು ಮತ್ತು ಇನ್ನೂ ಇಬ್ಬರನ್ನ ಏನು ಮೊದಲು ಹೇಳಿದೆ, ಎಲ್ಲ ಮಹನೀಯರನ್ನು ನಾವು ನಮ್ಮ ಸಂಘ ಸಂಸ್ಥೆಗಳ ವತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರ ನೆನಪುಗಳನ್ನು ಮಾಡ್ಕೊಂಡು 4 ವಿಚಾರಗಳನ್ನು ವಿದ್ಯಾರ್ಥಿಗಳು, ವಿದ್ವಾಂಸಗಳು ನಾವೆಲ್ಲ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಪದಾಧಿಕಾರಿಗಳಿಗೆ, ನೌಕರರಿಗೆ, ಹೆಚ್ಚಾಗಿ ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಅವ್ರ ಇರೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಉತ್ತೇಜನ ಆಯ್ತು. ಇದನ್ನು ಇಂಡೋರಲ್ಲೇ ಮಾಡ್ಬಿಡ್ತೀವಿ. ಪ್ರತಿ ವರ್ಷವೂ ನಮಗೆ ಗೊತ್ತು ನಮ್ಮ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ನನಗೇನು ಸಿಕ್ಕತ್ತೆ ಅನ್ನೋದಿದ್ರೆ ಮಾತ್ರ ಭಾಗವಹಿಸ್ತಾರೆ. ನನಗೇನು ಸಿಕ್ಕತ್ತೆ ಅಂತ ಅಂದರೆ ನಾನು ಭಾಗವಹಿಸ್ತಾರೆ. ನೋಡಿ, ನಾನು ಒಂದೇ ನ್ಯಾಯಬೆಲೆಗಳು ಈ ಒಂದು 50 ವರ್ಷದಿಂದನೂ ಇದೆ. ನಾಳೆ ನಾವು ಅಕ್ಕಿ ಕೊಡ್ತೀವಿ ಬಿಟ್ಟಿ ಅಂತ ಅಂದರೆ ಇಲ್ಲವೇ ಇಲ್ಲ. ಮತ್ತು ಭಾರತೀಯ ಸಂವಿಧಾನದ ನಿಜವಾದ ನಾಯಕರು ಎಂದು ಹೇಳಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಜನರು ದೇವಸ್ಥಾನದ ಮುಂದೆ ಕ್ಯೂ ನಿಲ್ಲುವುದರ ಬದಲು ಗ್ರಂಥಾಲಯದ ಮುಂದೆ ಕ್ಯೂ ನಿಲ್ಲುತ್ತಾರೋ ಅಂದು ನಮ್ಮ ದೇಶ ಉದ್ಧಾರವಾಗುವುದು ಎಂಬ ಯೋಚನೆಯನ್ನು ಉಳ್ಳಂತವರಾಗಿದ್ದರು. ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಎಂದೇ ಜನಪ್ರಿಯರಾಗಿದ್ದಾರೆ. ಅವರು ಶಿಕ್ಷಣ ತಜ್ಞರು, ನ್ಯಾಯಶಾಸ್ತ್ರಜ್ಞರು, ಸಾಮಾಜಿಕ ಸುಧಾರಕರು. ಅವರ ಒಂದು ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಟ್ಟು ಒಳ್ಳೆಯ ಸಂದೇಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಹಣಕ್ಕೆ ಆಸೆಪಟ್ಟವರಲ್ಲ, ಮೇಲು ಕೀಳು ಅಂತ ಹೇಳಿದವರಲ್ಲ, ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿದವರು. ಎಲ್ಲರೂ ಸಮಾನತೆ ದೃಷ್ಟಿಯಿಂದ ಇರಬೇಕಂತ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದಾರೆ. ಬುದ್ಧನ ಬಗ್ಗೆ, ಬಸವಣ್ಣವರ ಬಗ್ಗೆ, BR ಅಂಬೇಡ್ಕರ್ ಬಗ್ಗೆ ಹಾಗೂ ಮಹಾವೀರ್ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರಿಂದ ನಾವು ನಮ್ಮ ಜೀವನದಲ್ಲಿ ಸಾಧ್ಯವಾದರೆ 4 ಜನಕ್ಕೆ ಸಹಾಯ ಮಾಡೋಣ. ಸಾಧ್ಯವಾದರೆ ಹೋದರೆ ಯಾರು ತೊಂದರೆ ಕೊಡೋಕ್ಕೆ ಮಾತ್ರ ನಾವು ಹೋಗ್ಬಾರ್ದು. ಯಾಕೆಂದರೆ ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ನಾವು ಆಸೆಯನ್ನು ಇಟ್ಕೋಬೇಕಾಗುತ್ತೆ. ಜಾತಿ ವ್ಯವಸ್ಥೆಯನ್ನು ದೂರ ತರಬೇಕಾಗುತ್ತೆ. ಈ ಜಾತಿ ವ್ಯವಸ್ಥೆ ಇವತ್ತಿನ ದಿವಸ ಮೊದಲು ಗ್ರಾಮ ಮಟ್ಟದಲ್ಲಿತ್ತು, ನಂತರ ಸಿಟಿಗಳಿತ್ತು. ಇವತ್ತಿನ ದಿವಸ ಎಲ್ಲ ಕ್ಷೇತ್ರದಲ್ಲೂ ಈ ಜಾತಿ ವ್ಯವಸ್ಥೆ ಇದೆ. ಅದನ್ನು ನಮ್ಮ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು, ಅಧಿಕಾರಿಗಳಿಂದ ಹಿಡಿದು ಏನು ನಾವು ಹೇಳ್ತೀವಿ, ತುಂಬ ಎಲ್ಲರೂ ವಿದ್ಯಾವಂತರು ಕೊಡ್ತೀವಿ. ಈ ವಿದ್ಯಾವಂತರುಗಳಲ್ಲೇ ಜಾಸ್ತಿ ಇದೆ. ಈ ವ್ಯವಸ್ಥೆಯನ್ನು ನಾವು ಇಲ್ಲೇ ನೋಡಿದ್ರು ಯಾವುದೊಂದು ರಾಜಕೀಯ ವ್ಯಕ್ತಿ ಬಗ್ಗೆ ಹೇಳಿದ್ರೆ ಪೇಪರ್ ಬರುತ್ತೆ, ಅವ್ರು ಇಂಥ ಜಾತಿಯವರು ಅಂತ ಹೇಳ್ಬಾರ್ದು. ಅದು ಹೋಗ್ಬೇಕು. ಯಾವುದೇ ವ್ಯಕ್ತಿ ಜಾತಿಗೆ ಸೀಮಿತ ಆಗಿರ್ಬೋದು. ನಾವು ಸಮಾಜ ಸೇವಕರಾಗಿರ್ಬೋದು. ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ಎಲ್ಲರೂ ಸಮಾನತೆ, ಅದನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಏನು ಬಡವರಿರ್ತಾರೆ, ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತಿದ್ದಾರೆ ಸರ್. ಸೊ ಅವರುಗಳು ಕೂಡ ಅದನ್ನು ಇದಕ್ಕೆ ಒಂದು ತಮ್ಮ ಒಂದು ಊರಿನಲ್ಲಿ ಇದಕ್ಕೆ ಒಂದು ಅಭಿವೃದ್ಧಿ ಮಾಡಿದ್ರೆ ಖಂಡಿತ ಜನ ಸಿಟಿಗಳಿಗೆ ಹೋಗಲ್ಲ. ಎಲ್ಲ ಸಿಟಿಗೆ ಯಾಕೆ ಹೋಗ್ತಾರೆ, ಅಲ್ಲಿ ಸಿಗುತ್ತೆ ಸಿಗುತ್ತೆ ತರಬೇಕು ಅಂತ. ನಿಮ್ಮ ಮಾಡಿ ಗ್ರಾಮ ಮಧ್ಯೆ ಎಲ್ಲ ಸಿಗ್ತಾರೆ. ಎಲ್ಲ ವ್ಯವಸ್ಥೆನ ರೈತರು ಕೊಡ್ತಾ ಇದ್ದೀರಿ. ಸಿಟಿಗಳಿಗೆ ಹೋಗೋದು ಕಡಿಮೆ ಆಗ್ತಾರೆ. ವಿದ್ಯಾಭ್ಯಾಸ ಮಾಡಿ ಅವರು ಗ್ರಾಮ ಮಟ್ಟದಲ್ಲಿ ಆ ಗ್ರಾಮನ ಉದ್ಧಾರ ಮಾಡೋದಕ್ಕೆ ಪಣ ಕೊಡ್ತಾರೆ. ಇದನ್ನು ನಾನು ನೋಡಿ ತುಂಬ ಸಂತೋಷ ಆಯಿತು. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಗ್ರಾಮಗಳು ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ. ಸುಮಾರು ಒಂದು 40 ದಿವಸಗಳ ಮೇಲಾಗಿದೆ ತಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ವ್ಯವಸ್ಥೆಯನ್ನು ಹೂಡಿದ್ದಾರೆ. ನಾನು ಕೂಡ ಇಷ್ಟು ದಿವಸ ಬರೋದಕ್ಕಾಗಿಲ್ಲ, ಕಾಲದ ಒತ್ತಡದಿಂದ ಈಗಾಗಲೇ ಎಲ್ಲ ಹಳ್ಳಿಗಳನ್ನು ನಾನು ಸುತ್ತಾಡ್ಕೊಂಡು ಬಂದಿದ್ದೆ. ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದೀನಿ. ಅವರಿಗೆಲ್ಲ ತುಂಬ ಸವಲತ್ತುಗಳನ್ನು ಕೊಟ್ಟಿದ್ದೀರಿ, ತುಂಬ ಸಹಕಾರ ಕೊಡ್ತಾ ಇದ್ದೀರಿ. ಈ ಥರ ಸಹಕಾರ ನಾನು ನಮ್ಮ ಇದರಲ್ಲಿ, ನಮ್ಮ ಕಾಲೇಜಿನಲ್ಲಿ, ನಮ್ಮ ಮಹಾವಿದ್ಯಾಲಯದಲ್ಲಿ ಯಾವ ಈ ಥರ ಸಿಕ್ಕಿಲ್ಲ. ಈ ಥರ ಸಾಕು ಎಲ್ಲೂ ಸಿಕ್ಕಿಲ್ಲ, ಯಾರು ಕೊಟ್ಟಿಲ್ಲ.
ನಿಶ್ಚಿಂತ ನೋಡ್ಕೊತಾ ಇದ್ದೀರಿ. ಅವ್ರಿಗೊಂದು ಏನೋ ಅವ್ರು ಉಳ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಒಂದು ಮನೆಗಳಿರ್ಬೋದು ಅಥವಾ ಸ್ಕೂಲ್ಗಳಿರ್ಬೋದು, ಒಂದು ಏನೇ ಇರ್ಬೋದು, ಅವ್ರದ್ದು ₹1 ನೀವು ಇಸ್ಕೊತಾ ಇಲ್ಲ, ಯಾವ ಗ್ರಾಮದಲ್ಲೂ ತಗೊಂಡಿಲ್ಲ. ಇನ್ನು ಊಟದ ವ್ಯವಸ್ಥೆ ಅಂತ ನಾನು ಕೇಳಿ ಬಂದಾಗ ತುಂಬ ಚೆನ್ನಾಗಿ ಅಷ್ಟೇ ಮಾಡ್ಕೊಡ್ತಾ ಇದ್ದಾರೆ. ಯಾರು ಒಪ್ಕೊಂಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ, ತುಂಬ ಸಂತೋಷದಿಂದಿದ್ದಾರೆ. ಹಾಗೆ ಅವ್ರಿಗೂ ಕೂಡ ನಿಮ್ಮ ಗ್ರಾಮ ಮಟ್ಟದಲ್ಲಿ ಏನು ನೋಡ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಹಾವಿದ್ಯಾಲಯದಿಂದ ನುರಿತ ವಿಜ್ಞಾನಿಗಳಿರ್ಬೋದು ಅಥವಾ ಅಧ್ಯಾಪಕರಿರ್ಬೋದು ನಿಮ್ಮ ಗ್ರಾಮೀಣ ಮಟ್ಟಕ್ಕೆ ಬಂದು ಈಗ ಆದಾಯ ಕೃಷಿ ವಿಷಿ ಪಾಲಕರಿಂದ ಕೃಷಿ ಕಾಲದಿಂದ ಬಂದಿದ್ದಾರೆ. ಅವರು ಕೃಷಿ ಬಗ್ಗೆ ಸಾಕಷ್ಟು ಒತ್ತು ಕೊಡಿ ಹೇಳಿದ್ದಾರೆ. ಈಗ ನಮ್ಮವರು ತೋಟಗಾರಿಕಾ ಅನುಭವ ಇರೋದ್ರಿಂದ ಅವರು ಇಲ್ಲಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅವರು ಹೆಚ್ಚಿನದಾಗಿ ಅವರು ತಿಳ್ಕೊಂಡಿರೋದನ್ನು ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಅವರು ತಿಳ್ಕೊಳಕ್ಕೆ ಬಂದಿದ್ದಾರೆ. ಯಾಕೆಂದರೆ ಡಾಕ್ಟರ್